ಶಾರದಳ ಮನೆಯಲ್ಲಿ ಸೊಸೆಯಾಗಿ ಅನಾಮಿಕ ಕಾಲಿಟ್ಟಿರುತ್ತಾಳೆ. ಮೊದಲಲ್ಲಿ ಅತ್ತೆ ಸೊಸೆಯರ ಮಧ್ಯೆ ಚಿಕ್ಕ ಚಿಕ್ಕ ಮಾತಿನ ಭೇದಗಳಿರ್ತಾ ಇತ್ತು. ಶಾರದಂಗೆ ಹಳೆ ಪದ್ಧತಿಗಳಂದ್ರೆ ಇಷ್ಟ. ಅನಾಮಿಕ ಮಾತ್ರ ಹೊಸ ಆಲೋಚನೆಯಿಂದ ಇರ್ತಾ ಇದ್ಲು. ಒಂದು ದಿನ ಮಧ್ಯಾಹ್ನ ಕರೆಂಟ್ ಹೋಗುತ್ತದೆ. ಬಿಸಿಲು ಬಹಳ ಹೆಚ್ಚಾಗಿರುತ್ತದೆ. ಫ್ಯಾನು ನಿಂತು ಹೋಗಿರುತ್ತೆ. ಟಿವಿ AC ಎಲ್ಲ ಆಫ್ ಆಗಿರುತ್ತೆ. ಅದರಿಂದ ಶಾರದಂಗೆ ಬೇಜಾರಾಗುತ್ತದೆ. ನೋಡಿದ್ಯ ಸೊಸೆ, ಈ ಕರೆಂಟಿನ ಸಮಸ್ಯೆಯಿಂದ ಎಷ್ಟೊಂದು ಕಷ್ಟಪಡ್ತಾ ಇದ್ದೀವಿ. ಅತ್ತೆ, ನಮ್ಮನೆಗೆ ಸೋಲಾರ್ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಎಂದು ಅನಾಮಿಕ ಸಲಹೆ ಕೊಡುತ್ತಾಳೆ. ಶಾರದಾ ಸ್ವಲ್ಪ ಆಶ್ಚರ್ಯ ಹೋಗಿ, ಸೋಲಾರ್ ಅಂದ್ರೆ ಏನ್ ಸೊಸೆ ಎಂದು ಕೇಳುತ್ತಾಳೆ. ಸೂರ್ಯನ ಬೆಳಕಿನಿಂದ ಕರೆಂಟ್ ತಯಾರು ಮಾಡುವ ಪದ್ಧತಿಯನ್ನ ಸೋಲಾರ್ ಅಂತಾರೆ ಅತ್ತೆ. ಏನೇ ನೀನ್ ಹೇಳೋದು? ಸೂರ್ಯನ ಬೆಳಕಿನಿಂದ ಕರೆಂಟ್ ತಯಾರಾಗುತ್ತಾ? ಇಲ್ಲಿ ನೋಡು ಸೊಸೆ, ನಾವು ಓದಬಾರದವರು ಇರ್ಬೋದು, ಆದ್ರೆ ಬುದ್ಧಿ ಇಲ್ಲದವರೇನಲ್ಲ. ಅದು ನೀನು ನೆನಪಲ್ಲಿಟ್ಕೋ. ಅಯ್ಯೋ ಅತ್ತೆ, ನೀವು ನನ್ನನ್ನು ತಪ್ಪಾಗಿ ಅರ್ಥ ಮಾಡ್ಕೋತಾ ಇದ್ದೀರಾ. ತಪ್ಪು ಇಲ್ಲ, ಒಪ್ಪು ಇಲ್ಲ, ನನ್ಗೇನು ಹೇಳ್ಬೇಡ, ನಾನೇನು ಕೇಳೋದಿಲ್ಲ. ನಾನು ಹೇಳೋದು ನಿಜನೇ ಅತ್ತೆ. ಸೋಲಾರ್ ಹಾಕೊಂಡ್ರೆ ಕರೆಂಟ್ ಹೋದರೂ ನಮ್ಮ ಮನೆಯಲ್ಲಿ ಲೈಟ್ಸು, ಫ್ಯಾನ್ಸು, AC, ಟಿವಿ, ನೀರಿನ ಮೋಟಾರ್ ಎಲ್ಲ ಕೆಲಸ ಮಾಡುತ್ತೆ. ನಿಜಕ್ಕೂ ಕರೆಂಟ್ ಬಿಲ್ಲ ಇರಲ್ಲ ಎಂದು ಹೇಳುತ್ತಲೇ ಶಾರದಂಗೆ ಆಸಕ್ತಿ ಅನಿಸುತ್ತದೆ. ಏನು, ಸೋಲಾರ್ ಹಾಕೊಂಡ್ರೆ ಕರೆಂಟ್ ಬಿಲ್ ಕಟ್ಟಬೇಕಾದ ಕೆಲಸವಿರಲ್ವಾ? ಇರಲ್ಲ ಅತ್ತೆ. ಎಷ್ಟು ಖರ್ಚಾಗುತ್ತೆ ಸೊಸೆ? 2 ಲಕ್ಷದವರೆಗೂ ಖರ್ಚಾಗುತ್ತೆ ಅತ್ತೆ. ಆದ್ರೆ ನಂತರ ನಮಗೆ ತುಂಬಾ ಲಾಭವಿರುತ್ತೆ ಎಂದು ಅನಾಮಿಕ ಹೇಳಿದ ಮಾತಿಗೆ ಶಾರದಾ ಬಾಯಿಂದ ಮತ್ತೊಂದು ಮಾತು ಬರಲಿಲ್ಲ. ಅನಾಮಿಕ ಎಷ್ಟು ಕರೆದರೂ ಶಾರದಾ ಮಾತನಾಡಲಿಲ್ಲ. ಇನ್ನು ಆ ದಿನ ರಾತ್ರಿ ರಮೇಶ್ ಮನೆಗೆ ಬರುತ್ತಾನೆ. ಅನು, ಅಮ್ಮ ಅಪ್ಪ ತಿಂದ್ರು ರೀ. ಅತ್ತೆ ಮಾತ್ರ ಸ್ವಲ್ಪ ದಿಗಿಲಿನಿಂದಿದ್ದಾರೆ. ದಿಗಿಲಿನಿಂದಿದ್ದಾರಾ? ಯಾವುದ್ರ ಬಗ್ಗೆ? ಮೊದಲೇ ಇದು ಬೇಸಿಗೆ. ಮನೆಯಲ್ಲಿ ಫ್ಯಾನ್, ಕೂಲರ್, AC ಎಲ್ಲ ನಡೆದ್ರೇನೆ ನಾವು ಮನೇಲಿ ಇರಬಲ್ಲೆವು. ಎಲ್ಲ ನಮ್ಮ ಮನೇಲಿ ಇದೆ ಅಲ್ಲನೋ. ಆದ್ರೆ ಹಗಲೆಲ್ಲ ಕರೆಂಟ್ ಇರ್ತಾ ಇಲ್ವಲ್ಲ, ಅದಕ್ಕೆ ಅತ್ತೆಯವರು ಮನೆಯಲ್ಲಿ ಇರಲಾರ್ದೆ ಹೋಗ್ತಾ ಇದ್ದಾರೆ. ಅದಕ್ಕೆ ನಾನು ಸೋಲಾರ್ ಸಿಸ್ಟಮ್ ಬಗ್ಗೆ ವಿವರವಾಗಿ ಹೇಳ್ದೆ. 2 ಲಕ್ಷದವರೆಗೂ ಖರ್ಚಾಗುತ್ತೆ ಅಂತ ಹೇಳ್ತಲೇ ಅತ್ತೆ ಏನು ಮಾತಾಡಿಲ್ಲ. ನೀನೊಂದು ಕೆಲಸ ಮಾಡು ಅನಾಮಿಕ ಎಂದು ಅನಾಮಿಕಂಗೆ ಏನು ಮಾಡಬೇಕೋ ಹೇಳುತ್ತಾನೆ. ಅದನ್ನು ಕೇಳಿ ಅನಾಮಿಕ ಎಷ್ಟೋ ಸಂತೋಷ ಪಡುತ್ತಾಳೆ. ಇನ್ನು ಮಾರನೇ ದಿನ, ಅತ್ತೆ, ನನ್ಗೊಂದ್ 2 ಲಕ್ಷ ರೂಪಾಯಿ ಸಾಲವಾಗಿ ಬೇಕು. ಕೊಡ್ತೀನಿ ಸೊಸೆ, ತಿಂಗಳು ಮಾತ್ರ ಬಡ್ಡಿ ಖಚಿತವಾಗಿ ಕಟ್ಟಬೇಕು. ಹಾಗೆ ಅತ್ತೆ, ಹೇಳಿದ ತಾರೀಕಿಗೆ ಕಟ್ತೀನಿ. ಅಮ್ಮ, ಈಗ ಎಲ್ಲ ಸೋಲಾರ್ ಕಡೆ ಹೋಗ್ತಾ ಇದ್ದಾರೆ, ನಾವು ಕೂಡ ಪ್ರಯತ್ನ ಮಾಡೋಣವಾ? ನಿಮ್ ಇಷ್ಟ ಮಗನೇ. ಸೊಸೆ ನನ್ನ ಹತ್ರ 2 ಲಕ್ಷ ಬಡ್ಡಿಗೆ ತಗೊಂಡಿದ್ದಾಳೆ. ಅದರಿಂದ ಏನಾದ್ರೂ ಮಾಡ್ಕೊಳ್ಳಿ, ನನಗೆ ಸಂಬಂಧವಿಲ್ಲ. ನನಗೆ ಬೇಕಾಗಿದ್ದು ಬಡ್ಡಿ ಅಷ್ಟೇ ಎಂದು ಹೇಳುತ್ತಲೇ ರಮೇಶ್ ಅನಾಮಿಕ ದುಡ್ಡನ್ನು ತೆಗೆದುಕೊಂಡು ಮನೆಯಿಂದ ಹೊರಟು ಹೋಗುತ್ತಾರೆ. 2 ದಿನದಲ್ಲಿ ಅನಾಮಿಕ ರಮೇಶರು ಸೇರಿ ಮನೆಯ ಮೇಲೆ ಸೋಲಾರ್ ಪ್ಯಾನಲ್ ನ ಜೋಡಿಸುತ್ತಾರೆ. ಆ ಮನೆಯಲ್ಲಿ ಮೊದಲ ದಿನದಿಂದಲೇ ಬದಲಾವಣೆ ಕಾಣಿಸುತ್ತದೆ. ಹಗಲು ರಾತ್ರಿ ಕರೆಂಟ್ ಹೋದರೂ ಶಾರದಳ ಮನೆಯಲ್ಲಿ ಮಾತ್ರ ಬೆಳಕಿರುತ್ತದೆ. ಏನೂ ನಿಲ್ಲಲಿಲ್ಲ. ಶಾರದಾ ಎಷ್ಟೋ ಸಂತೋಷಿಸುತ್ತಾಳೆ. ಒಂದು ದಿನ ಕರೆಂಟ್ ಹೋಗುತ್ತದೆ. ಶಾರದಂಗೆ ಕಿರಿಕಿರಿಯಾಗುತ್ತೆ. ಸೊಸೆ, ಕರೆಂಟ್ ಹೋದ್ರು ತಕ್ಷಣ ಸೋಲಾರ್ ಏನಕ್ಕೆ ಕೆಲಸ ಮಾಡಿಲ್ಲ? ನಾನೇ ಆಫ್ ಮಾಡ್ದೆ ಅತ್ತೆ. ನೀನು ಆಫ್ ಮಾಡ್ದ್ಯಾ? ಯಾಕಮ್ಮ ಸೊಸೆ? ಮಾವಯ್ಯ, ನಾನು ಹೊರಗಿನಿಂದ ಬಡ್ಡಿಗೆ 2 ಲಕ್ಷ ರೂಪಾಯಿ ತಂದು ಈ ಸೋಲಾರ್ ಹಾಕೊಂಡಿದ್ದೀನಿ. ಈಗ ದುಡ್ಡು ಕಟ್ಟಬೇಕು ಅಂತಂದ್ರೆ ನಾನು ಸೋಲಾರ್ ಪವರ್ನ ಮಾರ್ಲೇಬೇಕು ಎಂದು ಅನಾಮಿಕ ಹೇಳುತ್ತಾಳೆ. ಪ್ರಸಾದ್ ಕೋಪದಿಂದ ಶಾರದಳ ಕಡೆ ನೋಡುತ್ತಾನೆ. ಎಷ್ಟು ಕೊಡ್ಬೇಕು ಸೊಸೆ? ಕರೆಂಟ್ ಹೋದ ಪ್ರತಿ ಸಲ 2,000 ಕೊಡ್ಬೇಕು ಅತ್ತೆ. ಶಾರದಾ ಏನು ಮಾತನಾಡದೆ ದುಡ್ಡು ಕೊಡುತ್ತಾಳೆ. ಅನಾಮಿಕ ಸೋಲಾರ್ ಪವರ್ನ ಆಗ ಆನ್ ಮಾಡ್ತಾಳೆ. ಮನೆಯಲ್ಲಿ ಕೂಲರ್, ಫ್ಯಾನು, AC, ಟಿವಿ ಇವೆಲ್ಲವೂ ನಡೆಯುತ್ತಾನೆ ಇರುತ್ತದೆ. ಶಾರದಾ ಎಷ್ಟೋ ಸಂತೋಷ ಪಡುತ್ತಾಳೆ. ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ. ಕರೆಂಟ್ ಹೋದ ಪ್ರತಿ ಸಲವೂ ಅತ್ತೆ ಶಾರದಾ ಸೊಸೆ ಅನಾಮಿಕಂಗೆ ದುಡ್ಡು ಕೊಡ್ತಾ ಇರ್ತಾಳೆ. ಒಂದು ದಿನ ಶಾರದಂಗೆ ಬೇಸರಿಕೆ ಆಗುತ್ತೆ. ಸೊಸೆ, ನೀನು ನನ್ನ ಹತ್ರ ತಗೊಂಡ 2 ಲಕ್ಷ ನಮ್ಮ ಮನೆಗಾಗಿ ಅಲ್ವಾ ಖರ್ಚು ಮಾಡಿದ್ಯಾ? ಅದಕ್ಕೆ ಬಡ್ಡಿ ಬೇಡ ಬಿಡು, ನನಗೆ ಕೊಡಬೇಕಾದ ಅಗತ್ಯವಿಲ್ಲ ಎಂದು ಹೇಳುತ್ತಾಳೆ. ಆಗ ಅನಾಮಿಕ ಆನಂದ ಪಡುತ್ತಾಳೆ. ತನ್ನಲ್ಲಿ ತಾನು, ಇದು ನಿಮಗೆ ಅರ್ಥವಾಗ್ಬೇಕು ಅಂತ ನಾನು ಮಾಡ್ಕೊಂಡೆ ಅತ್ತೆ ಎಂದು ಅಂದುಕೊಳ್ಳುತ್ತಾಳೆ. ಒಂದು ದಿನ ಪಕ್ಕದ ಮನೆ ಸುಬ್ಬಮ್ಮ ಬಂದು ವಿವರ ಕೇಳುತ್ತಾಳೆ. ನಿಮ್ ಮನೆಯಲ್ಲಿ ಕರೆಂಟ್ ಹೋದ್ರು ಲೈಟ್ ಹೇಗೆ ಬೆಳಗ್ತಾ ಇದೆ? ಆಗ ಶಾರದಾ ಎಷ್ಟೋ ಗರ್ವದಿಂದ ಹೀಗೆ ಹೇಳುತ್ತಾಳೆ. ನನ್ನ ಸೊಸೆ ಅನಾಮಿಕ ಆಲೋಚನೆ ಮಾಡಿದ್ದಾಳೆ ಸುಬ್ಬಮ್ಮ. ಸೋಲಾರ್ ಅಂತ ಹಾಕಿದ್ದಾಳೆ. ಸೂರ್ಯ ನಮಗೆ ಬೆಳಕೊಂದೇ ಅಲ್ಲ, ಕರೆಂಟ್ ಕೂಡ ಕೊಡ್ತಾನೆ ಅಂತ ವಿವರವಾಗಿ ಹೇಳಿದ್ಲು. ನಮಗ್ ಕೂಡ ಬೇಕು ಎಂದು ಸುಬ್ಬಮ್ಮ ಕೇಳುತ್ತಾಳೆ. ಅನಾಮಿಕ ಸುಬ್ಬಮ್ಮನ ಮನೆಗೆ ಕೂಡ ಸೋಲಾರ್ ಅನ್ನು ಏರ್ಪಾಟು ಮಾಡಿಸುತ್ತಾಳೆ. ಹಾಗೆ ಸೋಲಾರ್ ಬಗ್ಗೆ ಊರೆಲ್ಲ ತಿಳಿದುಕೊಳ್ಳುತ್ತದೆ. ಎಲ್ಲರೂ ಸೋಲಾರ್ ಹಾಕಿಸಿಕೊಳ್ಳಲಿಕ್ಕೆ ಶುರು ಮಾಡುತ್ತಾರೆ. ಒಂದು ದಿನ ಸಾಯಂಕಾಲ, ನಾನು ಮೊದಲಲ್ಲಿ ನಿನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ದೆ ಹೋದೆ ಸೊಸೆ. ಆದ್ರೆ ನೀನು ನಮ್ಮ ಮನೆಗೆ ಅಲ್ಲ, ಮೊತ್ತ ಊರಿಗೆ ಒಳ್ಳೆ ಮಾಡಿದ್ಯಾ.
ಎಂದು ಪ್ರೇಮದಿಂದ ಹೇಳುತ್ತಾಳೆ. ಅತ್ತೆ, ನಾವು ಜೊತೆಯಾಗಿದ್ದರೆ ಯಾವ ಕೆಲಸವಾದ್ರೂ ಸುಲಭನೇ. ಆ ಮಾತನ್ನು ಕೇಳಿದ ರಮೇಶ್ ಪ್ರಸಾದರು ಆನಂದ ಪಡುತ್ತಾರೆ. ಅತ್ತೆ ಸೊಸೆಯರ ಮಧ್ಯ ಪ್ರೇಮ ಮತ್ತಷ್ಟು ಹೆಚ್ಚಾಗುತ್ತದೆ. ಆ ಮನೆಯನ್ನು ಗ್ರಾಮಸ್ಥರು ಅತ್ತೆ ಸೊಸೆಯರ ಸೋಲಾರ್ ಮನೆ ಎಂದು ಕರೆಯಲಿಕ್ಕೆ ಶುರು ಮಾಡುತ್ತಾರೆ. ಹಾಗೆ ಅತ್ತೆ ಸೊಸೆಯರ ಪ್ರೇಮದಿಂದ, ಪರಸ್ಪರ ಗೌರವದಿಂದ, ಸೂರ್ಯಕಾಂತಿಯ ಬೆಳಕಿನಿಂದ ಆ ಮನೆ ಆನಂದದಿಂದ ಬೆಳಗಿ ಹೋಗುತ್ತಾ ಇರುತ್ತದೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿಯವರೆಗೂ ವಿರಾಮ. ನಮಸ್ತೆ. ಒಂದು ಬೇಸಿಗೆ ಕಾಲದ ರಾತ್ರಿ, ಸಮಯ 11 ದಾಟಿರುತ್ತದೆ. ತಣ್ಣನೆಯ ವಾತಾವರಣ. ಮುಖಗಳೆಂದಿರುವ ಒಂದು ಮಾಯಾ ಎಳನೀರು, ಒಂದು ಮಾಯಾ ಮಾವಿನ ಹಣ್ಣು ಎರಡೂ ಸೇರಿ ಗಾಳಿಯಲ್ಲಿ ಹಾಯಾಗಿ ಮಾತನಾಡಿಕೊಳ್ಳುತ್ತಾ ಮುಂದಕ್ಕೆ ಹೋಗುತ್ತಾ ಇರುವಾಗ, ಅಕ್ಕಪಕ್ಕದಲ್ಲೇ ಇರುವ 2 ಗುಡಿಸಲ ಮುಂದೆ ಹಾಕಿಕೊಂಡ 2 ಮಂಚಗಳಲ್ಲಿ ಎದುರೆದುರು ಕೂತ್ಕೊಂಡು ಕೋಪದಿಂದ ನೋಡಿಕೊಳ್ಳುತ್ತಾ ಬೀಸಣಿಗೆಯಿಂದ ಬೀಸ್ಕೊಳ್ತಾ ಇರುವ ಶಾರದಾ, ಅನಾಮಿಕ ಅನ್ನುವ ಅತ್ತೆ ಸೊಸೆಯರು ಕಾಣಿಸುತ್ತಾರೆ. ಓಯ್ ಮಾವು, ನಮ್ಮ ಅತ್ತೆ ಸೊಸೆಯರನ್ನ ನೋಡಿದ್ಯಾ? ಈಗ ಕೂಡ ಕೋಪದಿಂದ ಒಬ್ರನ್ನೊಬ್ರು ನೋಡ್ಕೊಳ್ತಾ ಹೇಗೆ ಬೀಸ್ಕೊತಾ ಇದ್ದಾರೋ. ಏನ್ ಮಾಡೋಣ ಕೊಬ್ಬರಿ, ಅತ್ತೆ ಶಾರದಾ ನಿನ್ನನ್ನ ಹೊಲದ ದಡದಲ್ಲಿ ಬೆಳೆಸಿ ದೊಡ್ಡದು ಮಾಡಿದ್ದಾಳೆ. ಸೊಸೆ ಅನಾಮಿಕಾ ತನ್ನ ತವ್ರ ಮನೆ ಹತ್ರ ನನ್ನನ್ನ ಬೆಳೆಸಿ ದೊಡ್ಡದು ಮಾಡಿದ್ದಾಳೆ. ನಮಗೆ ಕೆಲವು ಮಾಯಾಶಕ್ತಿಗಳಿದೆ, ಅದನ್ನ ನಾವು ಉಪಯೋಗಿಸಿ ಈ ಅತ್ತೆ ಸೊಸೆಯರ ನಡುವೆ ಇರುವ ಕೋಪ ಹೋಗಿ ಪ್ರೇಮ ಬೀಳುವ ಹಾಗೆ ಮಾಡೋಣ. ನೀನೇನಂತೀಯ? ತಪ್ಪದೆ ಮಾಡೋಣ ಅಂತೀನಿ ಮಾವು. ನೀನು ನಾನು ಸೇರಿ ಕಲಿತು ಬೆರೆತು ಮಾತನಾಡ್ಕೊಳ್ತಾ ಇರೋ ಹಾಗೆ ನಮ್ಮ ಅತ್ತೆ ಸೊಸೆಯರು ಕೂಡ ಇರ್ಬೇಕಲ್ವಾ? ಅದಕ್ಕಾಗಿ ಏನಾದ್ರೂ ಮಾಡೋಣ. ಏನ್ ಮಾಡೋ ಹೇಳು ಕೊಬ್ಬರಿ, ನಾನು ಮಾಡ್ತೀನಿ. ಮಾವು, ನೀನು ತಕ್ಷಣ ಹೋಗಿ ಅನಾಮಿಕಳ ಪಕ್ಕದಲ್ಲಿ ಬಿದ್ಬಿಡು. ಆಗ ನಿನ್ನನ್ನ ಅನಾಮಿಕ ಕೈಯಲ್ಲಿ ತಗೋತಾಳೆ. ನಿನ್ನಿಂದ ಬರುವ ಗಮ್ಮನ್ನುವ ವಾಸನೆ ಅತ್ತೆ ಶಾರದಳ ಹತ್ರ ಹೋಗುತ್ತೆ. ವಾಸನೆಗೆ ಅತ್ತೆ ಶಾರದಾ ಮೈ ಮರೆತು ಮಾವಿನ ಹಣ್ಣಿಗಾಗಿ ಇಬ್ಬರು ಸೇರಿ ಅನಾಮಿಕಳ ತವರು ಮನೆಗೆ ಹೋದ ವಿಷಯನ ನೆನಪು ಮಾಡ್ಕೋತಾರೆ ಎಂದು ಕೊಬ್ಬರಿ ಹೇಳುತ್ತಲೇ ಮಾವಿನ ಹಣ್ಣು ಸಂತೋಷ ಪಡುತ್ತದೆ. ಭಲೇ ಐಡಿಯಾ ಕೊಟ್ಟೆ ಕೊಬ್ಬರಿ, ಇನ್ನು ನಾನು ತಡ ಮಾಡಲ್ಲ ಎಂದು ಮಾಯಾ ಮಾವಿನ ಹಣ್ಣು ಗಾಳಿಯಿಂದ ನೇರವಾಗಿ ಅನಾಮಿಕಳ ಪಕ್ಕದಲ್ಲಿ ಬೀಳುತ್ತದೆ. ಅನಾಮಿಕ ಆಶ್ಚರ್ಯದಿಂದ ನೋಡುತ್ತಾ ಆ ಮಾವಿನ ಹಣ್ಣನ್ನು ಹಿಡ್ಕೋತಾಳೆ. ಆ ಮಾವಿನ ಹಣ್ಣಿನಿಂದ ಬರ್ತಾ ಇರುವ ವಾಸನೆ ಶಾರದಳ ಹತ್ರಕ್ಕೆ ಹೋಗುತ್ತೆ. ಶಾರದಾ ಸಂತೋಷ ಪಡುತ್ತಾ, ಸೊಸೆ ಈ ಮಾವಿನ ಹಣ್ಣಿನ ವಾಸನೆ ಎನ್ನುತ್ತಲೇ ಅನಾಮಿಕ ಕೂಡ ವಾಸನೆಯನ್ನು ಹೀರುತ್ತಾಳೆ ಆನಂದದಿಂದ. ಹೌದು ಅತ್ತಿ, ಈ ಮಾವಿನ ಹಣ್ಣಿನ ವಾಸನೆಯೇ ನನ್ನ ತವರು ಮನೆ ಹತ್ರ ಇರುವ ಮಾವಿನ ಮರದಲ್ಲಿ ಬೆಳೆದ ಮಾವಿನ ಹಣ್ಣಿನ ವಾಸನೆ ಹಾಗೆ ಇದೆ. ನಿಂಗೆ ನೆನ್ಪಿದ್ಯಾ ಸೊಸೆ? ಅಯ್ಯೋ, ಎಂತ ಮಾತು ಅತ್ತೆ, ನಾನು ಸೊಸೆಯಾಗಿ ಬಂದ ಹೊಸದರಲ್ಲಿ ನೀವು ನಾನು ಸೇರಿ ಈ ಮಾವಿನ ಹಣ್ಣಿಗಾಗಿ ಅಲ್ವಾ ನಮ್ಮ ತವ್ರ ಮನೆಗೆ ಹೋಗಿದ್ದು. ಇಬ್ಬರು ಪೈಪೋಟಿ ಇಟ್ಕೊಂಡು ಮಾವಿನ ಹಣ್ಣು ತಿಂದ್ವಿ. ಹೌದು ಸೊಸೆ, ನೀನು ನನ್ಗಿಂತ ಹೆಚ್ಚು ತಿನ್ಬೇಕು ಅಂತ ಹಠ ಹಿಡ್ದೆ, ನೆನ್ಪಿದ್ಯಾ? ಕಡೆಗೆ ನಿಂಗೆ ಹೊಟ್ಟೆ ನೋವು ಬಂತು. ಅತ್ತೆ, ನೀವು ಆಗ್ಲೇ ಇನ್ನು ತಿನ್ಬೇಡ ಅಂತ ಹೇಳ್ತಾನೆ ಇದ್ರಿ, ಆದ್ರೆ ನಾನೇ ಕೇಳಲಿಲ್ಲ, ತಿಂತಾನೆ ಇದ್ದೆ. ನಿಜಕ್ಕೂ ಆ ದಿನಗಳು ತುಂಬಾ ಚೆನ್ನಾಗಿರ್ತಿತ್ತು ಸೊಸೆ. ಇಬ್ಬರು ಎಷ್ಟು ಸಂತೋಷದಿಂದ ಇದ್ವಿ ಅಲ್ವಾ? ಆ ಮಾತಿಗೆ ಅನಾಮಿಕಳ ಕಣ್ಣಲ್ಲಿ ನೀರು ಬರುತ್ತೆ. ಇನ್ನು ಫ್ಲಾಶ್ ಬ್ಯಾಕ್ ಅಲ್ಲಿ ಹೋದ್ರೆ, ಶಾರದಾ ಅನಾಮಿಕ ಸೇರಿ ಅನಾಮಿಕಳ ತವ್ರ ಮನೆಗೆ ಹೋಗಿರ್ತಾರೆ. ಅನಾಮಿಕಳ ತಾಯಿ ಸುಜಾತ, ತಂದೆ ರಾಜಯ್ಯ ಎಷ್ಟೋ ಸಂತೋಷ ಪಡುತ್ತಾರೆ. ತಂಗಿಯಮ್ಮ, ಭಾವನವ್ರನ್ನ ಅಳಿಯಂದ್ರನ್ನು ಕೂಡ ಕರ್ಕೊಂಡ್ ಬರ್ಬೋದಿತ್ತಲ್ಲ, ಅವರಿಗೆ ಕೆಲ್ಸ ಇದೆ ಅಂತ ಹೇಳಿದ್ರು ಅಣ್ಣಯ್ಯ. ನಾನು ನನ್ ಸೊಸೆ ಮಾತ್ರ 3 ದಿನ ಇದ್ದೋಗೋಣ ಅಂತ ಬಂದ್ವಿ. ಅಯ್ಯೋ ಅದಕ್ಕೆ 2 ದಿನ ಅಲ್ದಿದ್ರೆ 2 ವಾರವಿರಿ, ಬೇಡ ಅಂತ ನಿಮ್ಗ್ಯಾರು ಹೇಳ್ತಾರೆ? ಸಾಕು ಅತ್ತಿಗೆ, ನೀವು ಏಕೆ ಹಾಗೆ ಅಂತ ಇದೆಯಾ ನಂಗೆ ಗೊತ್ತು. ಇಲ್ಲಿದ್ರೆ ನಿನ್ ಮಗಳು ನಿನ್ನ ಕಣ್ಣ ಮುಂದಿರುತ್ತೆ, ಸಂತೋಷದಿಂದ ನೋಡ್ಬೋದು ಅಂತ. ಅಷ್ಟು ಮಾತ್ರ ನಂಗೆ ಅರ್ಥವಾಗಲ್ವಾ? ನಿಂಗೆ ಅರ್ಥವಾಗಲ್ಲ ಅಂತ ನಾವ್ ಅಂದ್ವಾ ಅತ್ತಿಗೆ? ಲೋಕಜ್ಞಾನ ತಿಳಿದವರು ಈ ಚಿಕ್ಕ ಮಾತು ಅರ್ಥವಾಗಲ್ಲ ಅಂತ ನಾವ್ ಹೇಗೆ ಅಂದ್ಕೋತೀವಿ ಹೇಳಿ? ಸರಿ ಬಿಡಿ ಅತ್ತಿಗೆ, ನಾನು ನನ್ನ ಸೊಸೆ ಬಂದ ವಿಷಯವೇನು ಅಂದ್ರೆ ಎಂದು ಶಾರದಾ ವಿಷಯ ಹೇಳಲಿಕ್ಕೆ ಪ್ರಯತ್ನಿಸಿದಾಗ, ಸುಜಾತ ಮಾತಿನ ಮಧ್ಯದಲ್ಲಿಯೇ ಮಾವಿನ ಹಣ್ಣಿಗಾಗಿ ಬಂದ್ರಿ ಅಂತ ನಮಗ್ ಗೊತ್ತು ಅತ್ತಿಗೆ ಎಂದು ಹೇಳುತ್ತಾಳೆ. ಗೊತ್ತಲ್ಲ, ಮತ್ತೆ ಹಿತ್ತಲಿಗೆ ಹೋಗೋಣ ಬನ್ನಿ, ಮಾವಿನ ಹಣ್ಣು ತಗೊಳ್ಳೋಣ. ಶಾರದಾ, ಅನಾಮಿಕ, ಸುಜಾತ, ರಾಜಯ್ಯ ಹಿತ್ತಲಿಗೆ ಮಾವಿನ ಮರದ ಹತ್ರಕ್ಕೆ ಬರ್ತಾರೆ. ತಾಜಾ ಮಾವಿನ ಹಣ್ಣನ್ನು ನೋಡುತ್ತಲೇ ಶಾರದಾಳ ಬಾಯಲ್ಲಿ ಲಾಲಾರಸ ಬರುತ್ತೆ. ಉದ್ದನೆಯ ಸ್ಟೂಲ್ ಮೇಲೆ ಅನಾಮಿಕ ನಿಂತ್ಕೊಂಡು ಕೈಗೆ ಸಿಕ್ಕ ಮಾವಿನ ಹಣ್ಣನ್ನು ಕೊಯ್ಯುತ್ತಾಳೆ. ಒಂದು ಬುಟ್ಟಿ ತುಂಬುತ್ತದೆ. ಅತ್ತೆ ಸೊಸೆಯರು ಅದೇ ಮರದ ಕೆಳಗೆ ಕೂತ್ಕೊಂಡು ಪೈಪೋಟಿಯಿಂದ ತಿನ್ನಲಿಕ್ಕೆ ಶುರು ಮಾಡುತ್ತಾರೆ. ಇನ್ನು ಫ್ಲಾಶ್ ಬ್ಯಾಕ್ ಪೂರ್ತಿಯಾಗುತ್ತದೆ. ಆಕಾಶದಲ್ಲಿ ತೇಲ್ತಾ ಇರುವ ಕೊಬ್ಬರಿ ಮಾವಿನ ಹಣ್ಣು ಆಸಕ್ತಿಯಿಂದ ನೋಡ್ತಾರೆ. ನೋಡಿದ್ಯಾ ಮಾವು, ಮೊದಲ ಹೆಜ್ಜೆ ಬಿದ್ದಿದೆ.
ಮಾವು ಸಂತೋಷದಿಂದ, ಹೌದು ಕೊಬ್ಬರಿ, ಈಗ ನಮ್ಮ ಪ್ಲಾನ್ 2ನೇ ಭಾಗ ಪೂರ್ತಿ ಮಾಡಬೇಕು ಎಂದು ಹೇಳುತ್ತದೆ. ಅಷ್ಟೇ, ಕೊಬ್ಬರಿ ಕೂಡ ಮೆಲ್ಲಗೆ ಕೆಳಗೆ ಜಾರುತ್ತದೆ, ಶಾರದಳ ಪಕ್ಕದಲ್ಲಿ ಬೀಳುತ್ತೆ. ಶಾರದಾ ಆಶ್ಚರ್ಯದಿಂದ, ಅಯ್ಯೋ, ಇದೆಲ್ಲಿಂದ ಬಂತು ಅನಾಮಿಕಾ ಎಂದು ಕೇಳುತ್ತಾಳೆ. ಆಗ ಅನಾಮಿಕಾ ತಕ್ಷಣ, ನಂಗೆ ಗೊತ್ತಿಲ್ಲ ಅತ್ತೆ ಎಂದು ಹೇಳಿ ತನ್ನ ಕೈಯಲ್ಲಿರಬೇಕಾದ ಮಾವಿನ ಹಣ್ಣು ಅಲ್ಲಿ ಇಲ್ಲ ಅಂತ ಗಮನಿಸುತ್ತಾಳೆ. ಅತ್ತೆ, ನೀವೊಂದು ಗಮನಿಸಿದ್ರಾ? ಇದಕ್ಕೂ ಮೊದಲು ನನ್ನ ಹತ್ರಕ್ಕೆ ಮಾವಿನ ಹಣ್ಣು ಬಂದಿತ್ತು, ಆಗ ನಿಮ್ಮ ಹತ್ರ ಎಳನೀರಿರ್ಲಿಲ್ಲ. ಈಗ ನೋಡಿ, ನಿಮ್ಮ ಕೈಲಿ ಎಳನೀರ್ ಬಂದಿದೆ, ನನ್ನ ಹತ್ರ ಮಾವಿನ ಹಣ್ಣಿಲ್ಲ ಎಂದು ಸೊಸೆ ಅನಾಮಿಕಾ ಹೇಳಿದ ವಿಷಯ ಅತ್ತೆ ಶಾರದಂಗೆ ಅರ್ಥವಾಗುತ್ತದೆ. ಶಾರದಾ ಆ ಎಳನೀರನ್ನು ಕೈಯಲ್ಲಿ ತಗೋತಾಳೆ. ಸೊಸೆ, ನಿಂಗೆ ಜ್ವರ ಬಂದಾಗ ನಾನು ನಿನ್ಗೆ ಎಳನೀರು ಕೊಟ್ಟ ನೆನಪಿದ್ಯಾ? ಅನಾಮಿಕಾ ಒಂದೇ ಸಲಕ್ಕೆ ಆ ಮಾತನ್ನು ಕೇಳಿ ಭಾವೋದ್ವೇಗಕ್ಕೆ ಒಳಗಾಗುತ್ತಾಳೆ. ಎಳನೀರು ನಿಧಾನವಾಗಿ ಮೇಲಕ್ಕೇರುತ್ತದೆ. ಅತ್ತೆ, ಆಗ ನಂಗೆ ನಮ್ಮಮ್ಮನ ಹತ್ರ ಇದ್ದ ಹಾಗೆ ಅನ್ನಿಸ್ತು. ನೀವು ನನ್ನನ್ನಾಗ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ರಿ. ಆ ಮಾತಿಗೆ ಶಾರದಳ ಕಣ್ಣಿಂದ ನೀರು ಬರುತ್ತೆ. ಅನಾಮಿಕಾ ಇದ್ದು ಶಾರದಳ ಹತ್ರಕ್ಕೆ ಬರ್ತಾಳೆ. ಶಾರದಳ ಕಣ್ಣೀರನ್ನು ಒರೆಸುತ್ತಾಳೆ. ನಾವು ಯಾಕೆ ಹೀಗೆ ದೂರವಾದ್ವಿ ಸೊಸೆ? 2 ಗುಡಿಸಲು ಏಕೆ ಹಾಕೊಂಡ್ವಿ? ಬೇರೆ ಬೇರೆ ಸಂಸಾರ ಯಾಕೆ ಇಟ್ಕೊಂಡಿದ್ದೀವಿ? ನಮ್ಮ ಮಾತು, ನಮ್ಮ ಕೋಪ ನಮ್ಮನ್ನು ದೂರ ಮಾಡ್ತು ಅತ್ತೆ. ನಾನು ಬಹಳ ಕಠಿಣವಾಗಿ ಮಾತಾಡಿದ್ದೆ, ನಿನ್ನನ್ನು ಅರ್ಥ ಮಾಡ್ಕೊಂಡಿಲ್ಲ. ನನ್ನನ್ನು ಕ್ಷಮಿಸಿ ಅತ್ತೆ. ಇಬ್ಬರು ಒಬ್ಬರನ್ನೊಬ್ಬರು ಪ್ರೇಮದಿಂದ ನೋಡುತ್ತಾರೆ. ಮಾಯಾ ಮಾವಿನ ಹಣ್ಣು ಎಳನೀರು ಸೇರಿ ಅತ್ತೆ ಸೊಸೆಯರ ಹತ್ರಕ್ಕೆ ಬರುತ್ತೆ. ಇಬ್ಬರು ಅದನ್ನು ನೋಡಿ ಆಶ್ಚರ್ಯ ಹೋಗುತ್ತಾರೆ. ಅಮ್ಮನವರೇ, ಚೆನ್ನಾಗಿದ್ದೀರಾ? ನನ್ನನ್ನು ಬೆಳೆಸಿ ದೊಡ್ಡದು ಮಾಡಿದ್ದೀರಾ. ಹೊಲದ ಹತ್ರಕ್ಕೆ ಬಂದ ಪ್ರತಿ ಸಲ ನನ್ನನ್ನು ಎಷ್ಟು ಅಭಿಮಾನದಿಂದ ನೋಡ್ತಾ ಇದ್ರಿ. ನನ್ನ ದುಃಖನ ಅರ್ಥ ಮಾಡ್ಕೊಂಡಿದ್ದೀರಿ. ಈಗ ನಿಮ್ಮ ದುಃಖನ ಅರ್ಥ ಮಾಡ್ಕೊಳ್ಳದೆ ಹೇಗಿರ್ತೀವಿ ಹೇಳಿ? ಅದಕ್ಕೆ ಬಂದಿವಿ, ಅರ್ಥ ಮಾಡ್ಕೊಂಡಿದ್ದೀವಿ, ನಿಮ್ಮಿಬ್ಬರನ್ನು ಸೇರಿಸಿದ್ವಿ. ಶಾರದಾ ಅನಾಮಿಕಾ ಮಾವಿನ ಹಣ್ಣಿನ ಕಡೆಗೆ ನೋಡುತ್ತಾರೆ. ಅನಾಮಿಕಾ ಅಕ್ಕ, ಚೆನ್ನಾಗಿದ್ಯಾ? ನನ್ನನ್ನು ಗುರ್ತಿಡಿದ್ಯಾ ಇಲ್ವಾ? ಅನ್ನು ತಂಗಿ ಅಂತ ನನ್ನ ತವ್ರ ಮನೆ ಹತ್ರ ನಾನು ಬೆಳೆಸಿಕೊಂಡ ಮಾವಿನ ಹಣ್ಣು ನೀನೇ ಅಲ್ವಾ? ವಾವ್ ಅಕ್ಕ, ನೀನು ಸೂಪರ್. ನೀವಿಬ್ಬರು ಸೇರಿ ನಮ್ಮಿಬ್ಬರನ್ನು ಒಂದು ಮಾಡೋಣ ಅಂತ ಬಂದ್ರ? ಹೌದು ಅಮ್ಮನವರೇ, ಈ ಬೇಸಿಗೆಯಲ್ಲಿ ಆ ಗುಡಿಸಿನಲ್ಲಿ ಬಿಸಿ ತಾಳಲಾರದೆ ಇರಲಾರದೆ ಹೋಗ್ತಾ ಇದ್ದೀರಲ್ಲ. ಏನ್ ಮಾಡೋಣ? ಮಾಡೋದೇ ಕೂಲಿ ಕೆಲಸ, ಬರದೆ ಕಡಿಮೆ ದುಡ್ಡು, ಅದು ಬದುಕೋದಕ್ಕೆ ಹೇಗೆ ಸರಿ ಹೋಗುತ್ತೆ? ಇನ್ನು ಕೂಲರ್ ಕೊಂಡ್ಕೊಳ್ಳುವ. ಅದಕ್ಕೆ ಅತ್ತೆಯವರೇ, ನಾನ್ ನಿನಗೇನಕ್ಕೆ ಅತ್ತೆ? ಅನಾಮಿಕಾ ಅಕ್ಕ ನನಗೂ ಅಕ್ಕ, ಆ ಅಕ್ಕಂಗೆ ನೀವತ್ತೆ, ಆಗ ನಂಗೆ ಕೂಡ ಅತ್ತೆ ಆಗ್ತೀಯ ಅಲ್ಲ ಅತ್ತೆಯವರೇ? ಸರಿ ಕಣೆ ಸೊಸೆ, ಇಬ್ಬರು ಕಲಿತು ಬೆರೆತು ಒಂದೇ ಮನೆಯಲ್ಲಿ ಇರ್ತೀರಾ, ಇಲ್ಲ ಹೀಗೆ ಬಿಡಿಯಾಗಿ ಇರ್ತೀರಾ? ಯಾಕೆ ಮಾವಿನ ಹಣ್ಣಿನ ಸೊಸೆ, ನೀವಿಬ್ಬರು ಸೇರಿ ಒಂದೇ ಮನೆಯಲ್ಲಿ ಇರ್ತೀರಾ, ಇಲ್ಲ ಅಂದ್ರೆ ಹೀಗೆ ಬಿಡಿ ಬಿಡಿಯಾಗಿ ಇರ್ತೀರಾ? ಶಾರದಾ ಅನಾಮಿಕಾ ಮುಖ ನೋಡಿಕೊಳ್ಳುತ್ತಾರೆ. ನೋಡ್ಕೊಂಡಿದ್ದು ಸಾಕು ಅಮ್ಮನವರೇ, ಅತ್ತೆ ಸೊಸೆಯರು ಕಲಿತು ಬೆರೆತು ಒಂದೇ ಮನೆಯಲ್ಲಿ ಇರ್ಬೇಕು, ಅದೇ ಒಳ್ಳೇದು. ನಾವಿಬ್ಬರು ಸೇರಿ ಒಂದು ದೊಡ್ಡ ಮನೆ ಹಾಗೆ ಬದಲಾಗ್ತೀವಿ. ಅಂದ್ರೆ ಮಾಯಾ ಕೊಬ್ಬರಿ ಮಾವಿನ ಹಣ್ಣು ಅಷ್ಟೇನಾ? ಅಷ್ಟೇ. ಇಲ್ಲಿ ನೋಡಿ, ಕಲಿತು ಬೆರೆತು ಇರ್ತೀವಿ, ಆದ್ರೆ ಮನೆಗಳು ಮಾತ್ರ ಬೇರೆ ಬೇರೆಯಾಗಿ ಕೊಡಿ. ಕೊಬ್ಬರಿ ಮಾಯಾ ಮನೆ ನಂಗೆ, ಮಾಯಾ ಮಾವಿನ ಹಣ್ಣಿನ ಮನೆ ಸೊಸೆಗೆ. ನೀವ್ ಹೀಗೆ ಹೇಳಿದ್ರೆ ಹಾಗೆ, ಆದ್ರೆ ಅತ್ತೆ ಸೊಸೆಯರು ಬೇರೆ ಆಗೋದು ಅಷ್ಟು ಒಳ್ಳೇದಲ್ಲ, ಅದು ನೆನಪಲ್ಲಿ ಇಟ್ಕೊಳ್ಳಿ. ನಾನು ಏನಕ್ಕೆ ಬೇರೆ ಬೇರೆ ಮಾಯಾ ಮನೆ ಕುಡಿ ಅಂತ ಕೇಳ್ತಾ ಇದ್ದೀನಿ ಗೊತ್ತಾ? ಗೊತ್ತು. ಈ ಬೇಸಿಗೆ ರಜೆಗೆ ಪಟ್ಟಣದಲ್ಲಿ ಓದ್ತಾ ಇರುವ ನಿನ್ನ ಚಿಕ್ಕ ಮಗ ವಿನೋದ್, ಮಗಳು ಮಾಲತಿ ಬರ್ತಾರಲ್ವಾ, ಅವರಿಂದ ಅನಾಮಿಕಾ ರಮೇಶ್ ದಂಪತಿಗಳಿಗೆ ಎಂತಹ ಕಷ್ಟವೂ ಆಗಬಾರ್ದು ಅಂತ. ಬಹಳ ಸಂತೋಷ, ನಮ್ಮತ್ತೆ ಮನಸ್ಸನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ. ಮತ್ತೆ ಜಗಳವಾಡಿಕೊಂಡು ಬೇರೆಯಾಗಬೇಕು ಅಂತ ನೋಡಿದ್ರೆ ಈ ಮಾವಿನ ಹಣ್ಣಿನ ಮನೆ ಮಾಯವಾಗಿ ಹೋಗುತ್ತೆ. ಆ ನಂತರ ನಿಮ್ಮಿಷ್ಟ. ಇಲ್ಲ ಇಲ್ಲ, ನಾವ್ ಯಾವತ್ತೂ ಒಗ್ಗಟ್ಟಾಗಿ ಇರ್ತೀವಿ ಎಂದು ಹೇಳುತ್ತಲೇ ಮಾಯಾ ಕೊಬ್ಬರಿ ಮಾಯಾ ಮಾವಿನ ಹಣ್ಣು ಮನೆಗಳಾಗಿ ಬದಲಾಗಿ ಹೋಗುತ್ತದೆ. ಅವರವರ ಮನೆಯಲ್ಲಿ ಮಂಚವನ್ನು ಹಾಕಿಕೊಂಡು ಹಾಯಾಗಿ ಮಲಗಿರ್ತಾರೆ. ಮಾರನೇ ದಿನ ಪ್ರಸಾದ್ ರಮೇಶರು ತಮ್ಮ ಮಾಯಾ ಕೊಬ್ಬರಿ ಮನೆ ನೋಡಿ ನಡೆದಿದ್ದೆಲ್ಲವನ್ನು ತಿಳಿದುಕೊಂಡು ಸಂತೋಷ ಪಡುತ್ತಾರೆ. ಇನ್ನು ಆಗಿನಿಂದ ಅತ್ತೆ ಸೊಸೆಯರು ಬೇರೆ ಬೇರೆ ಮನೆಗಳಲ್ಲಿ ಇದ್ದರೂ ಕಲೆತು ಬೆರೆತು ಕೆಲಸ ಮಾಡಿಕೊಳ್ಳುತ್ತಾ ಸಂತೋಷದಿಂದ ಜೀವಿಸುತ್ತಾರೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿವರೆಗೂ ವಿರಾಮ. ನಮಸ್ತೆ.